ಕರ್ನಾಟಕದ ವಿವಿಧ ಜಾನಪದ ನೃತ್ಯದ ಪ್ರಕಾರಗಳಿವು. ಜಾನಪದ ನೃತ್ಯ ಮತ್ತು ಗೀತೆಗಳು ಒಂದು ರಾಜ್ಯದ ಜನರ ಜೀವಂತಿಕೆಯ ಸಂಕೇತ. ಅದು ಅಲ್ಲಿನ ಜನರ ಬದುಕಿನ ಶೈಲಿಗೆ ದ್ಯೋತಕ. ಒಬ್ಬರ ಬಾಯಿಂದ ಮತ್ತೊಬ್ಬರ ಬಾಯಿಗೆ ಹರಿದಾಡುತ್ತಾ ಹುಟ್ಟಿಕೊಂಡಿದ್ದೇ ಈ ಅದ್ಭುತವಾದ ಸಂಸ್ಕೃತಿ. ನಮ್ಮ ರಾಜ್ಯದಲ್ಲಿ ಅಂತಹ ಹಲವು ನೃತ್ಯ ಪ್ರಕಾರಗಳನ್ನು ನಾವು ನೋಡಬಹುದಾಗಿದೆ. ನಿಮಗೆ ಅವಕಾಶ ಸಿಕ್ಕರೆ ಕರ್ನಾಟಕದ ಈ ಜಾನಪದ ನೃತ್ಯಗಳನ್ನು ನೋಡುವುದನ್ನು ಮಿಸ್ ಮಾಡಿಕೊಳ್ಳಬೇಡಿ. ಮೊದಲನೇದಾಗಿ ಕರಗ ಕುಣಿತ. ಕರಗದ ಕುಣಿತದಲ್ಲಿ ಅಲಂಕೃತ ಕರಗವನ್ನು ತಲೆಯ ಮೇಲೆ ಧರಿಸಿ ಭಕ್ತಿ ಪರವಶನಾದ ನೃತ್ಯಗಾರ ವಿವಿಧ ನರ್ತಿಸುತ್ತಾನೆ. ವಾದ್ಯಗೋಷ್ಠಿಯ ನಾದಕ್ಕೆ ಸ್ಫೂರ್ತಿಗೊಂಡು ದಿಗ್ಭ್ರಾಂತನಂತೆ ಕುಣಿದರೂ ಆತನ ತಲೆಯ ಮೇಲಿನ ಕರಗ ಒಂದಿಷ್ಟು ಅಲುಗಾಡುವುದಿಲ್ಲ. ಖಡ್ಗ ಹಿಡಿದು ಅವನನ್ನು ಹಿಂಬಾಲಿಸುವ ಪಂಗಡ ಆ ದೃಶ್ಯಕ್ಕೆ ಕಳೆ ಕೊಡುತ್ತದೆ. ಜಡೆ ಮತ್ತು ಚಿತ್ರಗೋಪುರ ಎಂಬುವು ಕರಗದ ಇತರ ವಿಧಗಳಾಗಿದೆ. ಲಂಬಾಣಿ ನೃತ್ಯ. ಗುಡ್ಡ ಬೆಟ್ಟಗಳಲ್ಲಿ ವಾಸಿಸುವ ಲಂಬಾಣಿಯರ ಜಾನಪದ ನೃತ್ಯಗಳು ರಮಣೀಯವಾಗಿದೆ. ಕಸೂತಿ, ಮಣಿ, ಕನ್ನಡಿಗಳಿಂದ ಹೊಲಿದಿರುವ ಬಣ್ಣದ ಲಂಗ, ಕುಪ್ಪಸವನ್ನು ತೊಟ್ಟಿಕೊಂಡು ಕಾಲು ಬೆರಳುಗಳಿಂದ ತಲೆಯ ಕೂದಲಿನವರೆಗೂ ಆಭರಣಗಳನ್ನು ಧರಿಸಿ ಕೈಗಳನ್ನು ಜೋತು ಹಾಕಿ ಸಾಮೂಹಿಕವಾಗಿ ಕುಣಿಯುವಾಗ ಈ ನೃತ್ಯ ಚಲನೆ ಒಂದು ಸಮುದಾಯದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ. ಕೋಲಾಟ. ಕರ್ನಾಟಕದ ಕೋಲಾಟಗಳು ಆಕರ್ಷಣೀಯವಾಗಿದೆ. ಅವುಗಳಲ್ಲಿ ವೀರರಸ ಹೆಚ್ಚು. ಸೊಗಸಾದ ಗೀತೆಗಳನ್ನು ಹಾಡುತ್ತಾ ನರ್ತಕರು ಕೋಲು ಹಿಡಿದು ಚಕ್ರಾಕಾರವಾಗಿ ನಿಂತು ಹಾಡಿಗೆ ಸರಿಯಾಗಿ ಗೆಜ್ಜೆ ಕಾಲಿನ ಹೆಜ್ಜೆಯನ್ನು ಹಾಕುತ್ತಾ ಕೋಲು ಹೊಯ್ಯುತ್ತಾ ಕುಣಿಯುತ್ತಾರೆ. ನೃತ್ಯ ಸಾಗಿದಂತೆ ಪದ್ಮ, ಚಕ್ರ, ಕೋಟೆ, ಜಡೆ ಮುಂತಾದ ಆಕೃತಿಗಳಲ್ಲಿ ನರ್ತಿಸುತ್ತಾರೆ. ರೈತರು ಸುಗ್ಗಿಯ ದಿನಗಳ ರಾತ್ರಿ ಬೆಳದಿಂಗಳಲ್ಲಿ ಕೋಲುಗಳನ್ನು ಕುಟ್ಟುತ್ತಾ ಪದವನ್ನು ಹಾಡುತ್ತಾ ಗುಂಪು ಗುಂಪಾಗಿ ಕೋಲಾಟವಾಡುತ್ತಾರೆ. ಈ ಪದ್ಯಗಳ ಸಾಹಿತ್ಯ ಬಹಳ ಸೊಗಸು. ಈ ಪದ್ಯಗಳಲ್ಲಿ ಉತ್ಸಾಹ, ಆನಂದ ರಸಗಳೇ ಪ್ರಧಾನವಾಗಿದೆ. ಗಂಡಸರೇ ಹೆಚ್ಚಾಗಿ ನಡೆಸುವ ಈ ಕೋಲಾಟವನ್ನು ಕೆಲವೆಡೆ ಹೆಂಗಸರು ಆಡುತ್ತಾರೆ. ಕೋಲಾಟಗಳಲ್ಲಿ ಒಂಟಿಕೋಲು, ಜೋಡಿಕೋಲು, ತೊಟ್ಟಿಲು ಕೋಲು, ಸುತ್ತುಕೋಲು ಇತ್ಯಾದಿ ವಿಧಗಳಿವೆ. ಸುಗ್ಗಿ ಕುಣಿತ. ಸುಗ್ಗಿಯ ಕುಣಿತ ಅನೇಕ ಕಡೆಗಳಲ್ಲಿ ಪ್ರಚಾರದಲ್ಲಿದೆ. ಅದರಲ್ಲಿ ರಂಗದ ಕುಣಿತ, ಮಾರಿ ಕುಣಿತ ಎಂಬ ವಿಧಾನಗಳಿವೆ. ಸುಗ್ಗಿಯ ಸಂತೋಷ ಹಾಡು ಕುಣಿತಗಳಲ್ಲಿ ರೈತನ ಸಂತೋಷ ಹೊರಹೊಮ್ಮುತ್ತದೆ. ಒಂದು ತಮಟೆಯ ತಾಳಕ್ಕೆ 4 ಜನ ಸಾಲಾಗಿ ನಿಂತು ಹೆಜ್ಜೆ ಹಾಕಲು ಆರಂಭಿಸುತ್ತಾರೆ. ಒಂದು ಕೈಯಲ್ಲಿ ಬಣ್ಣದ ಚೌಕ ಹಿಡಿದು ಇನ್ನೊಂದು ಕೈಯನ್ನು ಸೊಂಟದ ಮೇಲಿಟ್ಟು ಬಲಕುತ್ತಾ ಕುಪ್ಪಳಿಸುತ್ತಾ ಕುಣಿಯುತ್ತಾರೆ. ವೀರಭದ್ರ ಕುಣಿತ. ವೀರಭದ್ರ ಕುಣಿತ ವೀರರ ಮಕ್ಕಳ ಕುಣಿತಗಳು ಹೆಚ್ಚು ಮೈಸೂರಿಯಲ್ಲಿದೆ. ವೀರ ಕುಣಿತ ವೀರರಿಗೆ ಮಾತ್ರ ಸಾಧ್ಯ. ಕಾಳಗಕ್ಕೆ ಮುಂಚೆಯೋ ಬೇಟೆಯ ಕೊನೆಯಲ್ಲೋ ಹುಮ್ಮಸ್ಸು ಹುರುಪುಗಳನ್ನು ಹೊರಸೂಸುವ ಈ ವೀರ ಕುಣಿತ ಆವೇಶಭರಿತವಾದುದು. ಕುಣಿವಾಗಿನ ಈ ವೀರರ ಕೇಕೆ ಹಲವಾರು ದೂರದವರೆಗೂ ಕೇಳುತ್ತಿರುತ್ತದೆ. ಕಂಸಾಳೆ. ಕಂಸಾಳೆ ಕುಣಿತದಲ್ಲಿ ಒಂದು ಕಂಚಿನ ಬಟ್ಟಲು ಮತ್ತು ತಾಳಗಳನ್ನು ಉಪಯೋಗಿಸುತ್ತಾರೆ. ಲಾವಣಿ ರೂಪದ ಹಾಡು. ನೃತ್ಯಗಾರರ ಜೊತೆಗೆ ಇಬ್ಬರು ಕಂಸಾಳೆ ಬಾರಿಸುತ್ತಾ ಪಲ್ಲವಿ ಹಾಡುತ್ತಾರೆ. ಒಬ್ಬ ಕಂಸಾಳೆಯನ್ನು ಬಡಿಯುತ್ತಾ ಬಾಗಿ ಬಳುಕಿ ಕುಣಿಯುತ್ತಿರುತ್ತಾನೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.